ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ಸಬ್ಸಿಡರಿ ಬುಕ್ಸ್ ಮೇಲೆ ಒಂದು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿದ್ದೇವೆ. ಸೊ ಪ್ರಾಬ್ಲಮ್ಸ್ ಅನ್ನ ನಾನು ಇಂಡಿವಿಜುವಲಿ ಸಾಲ್ವ್ ಮಾಡಿದ್ದೇನೆ. ಪರ್ಚೇಸ್ ಬುಕ್ ಇಂಡಿವಿಜುವಲಿ ಮಾಡಿದ್ದೇನೆ, ಸೇಲ್ಸ್ ಬುಕ್, ಸೇಲ್ಸ್ ರಿಟರ್ನ್ ಬುಕ್ ಮತ್ತೆ ಪರ್ಚೇಸಸ್ ರಿಟರ್ನ್ಸ್ ಬುಕ್ ಅನ್ನ ಇಂಡಿವಿಜುವಲಿ ನಾನು ಅಲ್ಲಿ ಸಾಲ್ವ್ ಮಾಡಿದ್ದೇನೆ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು 12 ಮಾರ್ಕ್ಸ್ ಕ್ವಶನ್ ಅನ್ನ ಮಾಡ್ತಾ ಇದ್ದೇವೆ. ಸೊ 12 ಮಾರ್ಕ್ಸ್ ಕ್ವಶನ್ ಅಲ್ಲಿ ಏನ್ ಕೇಳ್ತಾರೆ ಅಂತ ಹೇಳಿದ್ರೆ, ನಿಮ್ಗೆ ಬೇರೆ ಬೇರೆ ಏನು ಬುಕ್ಸ್ ಇರ್ತವೆ, ಪರ್ಚೇಸ್ ಬುಕ್, ಸೇಲ್ಸ್ ರಿಟರ್ನ್ ಬುಕ್, ಪರ್ಚೇಸ್ ರಿಟರ್ನ್ ಬುಕ್, ಏನ್ ಬೇರೆ ಬೇರೆ ಇರ್ತವೆ. ಸೊ ಎಲ್ಲಾ ಬುಕ್ಸ್ ನ ಇನ್ಫಾರ್ಮೇಶನ್ ನಿಮಗೆ ಒಂದೇ ಪ್ರಾಬ್ಲಮ್ ಅಲ್ಲಿ ಕೊಡ್ತಾರೆ. ಅದರಿಂದ ನಿಮ್ಗೆ ಏನ್ ಹೇಳ್ತಾರೆ, ಬೇರೆ ಬೇರೆ ಬುಕ್ ಅನ್ನ ನಿಮ್ಗೆ ಇಲ್ಲಿ ರೆಕಾರ್ಡ್ ಮಾಡೋದಕ್ಕೆ ಹೇಳ್ತಾರೆ. ಸೊ ಟ್ರಾನ್ಸಾಕ್ಷನ್ಸ್ ಗಳನ್ನ ಯಾವ ಬುಕ್ ಅಲ್ಲಿ ಬರ್ತವೆ ಅಲ್ಲಿ ನೀವು ರೆಕಾರ್ಡ್ ಮಾಡಿ ಅಂತ ಏನ್ ಮಾಡ್ತಾರೆ ನಿಮ್ಗೆ ಹೇಳ್ತಾರೆ. ಸೊ ಇನ್ನೊಂದು ನೆನ್ಪಿಟ್ಕೊಳ್ಬೇಕು, ಸೊ ಇದು ಸ್ಪೆಷಲ್ ಜರ್ನಲ್ಸ್ ಆಗಿದಾವೆ. ಸೊ ಇವು ಸ್ಪೆಷಲ್ ಜರ್ನಲ್ಸ್. ಸೊ ಇದರಲ್ಲಿ ನಾವು ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಗಳನ್ನ ಇಲ್ಲಿ ಅವಾಯ್ಡ್ ಮಾಡ್ತೇವೆ, ಅಂದ್ರೆ ಅದನ್ನ ಸ್ಕಿಪ್ ಮಾಡ್ತೇವೆ. ಬರೀ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಗಳನ್ನ ಮಾತ್ರ ಏನ್ ಮಾಡ್ತೇವೆ ಇಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೇವೆ. ಸೊ ಒಂದು ಪ್ರಾಬ್ಲಮ್ ಇದೆ. ಸೊ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಪ್ರಾಬ್ಲಮ್ ಇದೆ. ಸೊ ಅದನ್ನ ಇವತ್ತು ಸಾಲ್ವ್ ಮಾಡ್ತಾ ಇದ್ದೀನಿ. ಪ್ರಾಬ್ಲಮ್ ಅನ್ನ ಬರೆದಿದ್ದೀನಿ. ಫಾರ್ ಮೋರ್ ರೆಫರೆನ್ಸಸ್ ಯು ಕ್ಯಾನ್ ಯೂಸ್ ಯುವರ್ ಮಾಡೆಲ್ ಕ್ವಶನ್ ಪೇಪರ್. ಸೊ ಅದರಲ್ಲಿ ನಿಮ್ಗೆ ಈ ತರ ಕೊಟ್ಟಿದ್ದಾರೆ. ಈ ಪ್ರಾಬ್ಲಮ್ ನಲ್ಲಿ ನಿಮ್ಗೆ 4 ಬುಕ್ಸ್ ಗಳನ್ನ ಕೇಳಿದ್ದಾರೆ. ಸೊ 4 ತರಹದ ಬುಕ್ಸ್ ಗಳನ್ನ ನೀವು ಒಂದೇ ಪ್ರಾಬ್ಲಮ್ ಅಲ್ಲಿ ನೀವು ಸಾಲ್ವ್ ಮಾಡ್ತೀರಾ. ಸೊ ಪ್ರಾಬ್ಲಮ್ ಅನ್ನ ಒಂದ್ಸತಿ ಓದೋಣ. ಎಂಟರ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ರಿಲೆವೆಂಟ್ ಸಬ್ಸಿಡರಿ ಬುಕ್ಸ್ ಆಫ್ ಕುಮಾರ್ 2020 ಡಿಸೆಂಬರ್. ಸೊ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ಪ್ರೇಮ್ ಫಾರ್ ₹20,000 ಲೆಸ್ 5% ಡಿಸ್ಕೌಂಟ್. ಸೊ ಪರ್ಚೇಸಸ್ ಮಾಡಿದ್ದಾರೆ, ಪರ್ಚೇಸ್ ಬುಕ್ ಅಲ್ಲಿ ಬರುತ್ತೆ. ಸೆಕೆಂಡ್ ಒನ್, ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ಸುನೀಲ್ ಫಾರ್ 15,000 ಫಾರ್ ಕ್ಯಾಶ್. ಇಲ್ಲಿ ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ, ಬಟ್ ಅದನ್ನ ಕ್ಯಾಶ್ ಇಂದ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಈ ಎಂಟ್ರಿ ಬರೋದಿಲ್ಲ. ಸೊ ಸ್ಪೆಷಲ್ ಜರ್ನಲ್ಸ್ ಅಲ್ಲಿ ಏನಾಗುತ್ತೆ, ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಏನಾಗಿರ್ತವೆ ಅದನ್ನ ನಾವು ಬಿಡಬೇಕಾಗುತ್ತೆ. ಬರೀ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅನ್ನ ಮಾತ್ರ ಇಲ್ಲಿ ರೆಕಾರ್ಡ್ ಮಾಡ್ತೇವೆ. ಹಾಗಾಗಿ ಈ ಟ್ರಾನ್ಸಾಕ್ಷನ್ ಅನ್ನ ನಾವು ಸ್ಕಿಪ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಒನ್, ಸೋಲ್ಡ್ ಗೂಡ್ಸ್ ಟು ಸುರೇಶ್ ₹12,000. ಸೊ ಸೇಲ್ಸ್ ಅನ್ನ ಮಾಡ್ತಾ ಇದ್ದೀವಿ, ಸೇಲ್ಸ್ ಬುಕ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಒನ್, ಸೋಲ್ಡ್ ಗೂಡ್ಸ್ ಟು ಕರಣ್ ₹35,000 ಲೆಸ್ ಡಿಸ್ಕೌಂಟ್ 10%. ಸೊ ಇದು ಕೂಡ ಸೇಲ್ಸ್ ಆಗಿದೆ, ಕ್ರೆಡಿಟ್ ಸೇಲ್ಸ್ ಆಗಿದೆ. ಸೊ ಹಾಗಾಗಿ ಸೇಲ್ಸ್ ಬುಕ್ ಅಲ್ಲಿ ಬರ್ತವೆ, ಡಿಸ್ಕೌಂಟ್ ಮಾಡಿ ಅದನ್ನು ಸೇಲ್ಸ್ ಬುಕ್ ಅಲ್ಲಿ ಬರ್ತವೆ. ಪರ್ಚೇಸ್ ಗೂಡ್ಸ್ ಫ್ರಮ್ ಮೋಹನ್ ಫಾರ್ 15,000 ಲೆಸ್ ಟ್ರೇಡ್ ಡಿಸ್ಕೌಂಟ್. ಸೊ ಇದು ಕೂಡ ಪರ್ಚೇಸ್ ಆಗಿದೆ, ಪರ್ಚೇಸ್ ಬುಕ್ ಅಲ್ಲಿ ನಾವು ಎಂಟ್ರಿ ಮಾಡ್ತೇವೆ. ಸೋಲ್ಡ್ ಗೂಡ್ಸ್ ಟು ಸುಂದರ್ ಫಾರ್ ₹30,000. ಸೊ ಸೇಲ್ಸ್ ಮಾಡಿದ್ದೇವೆ, ಸೇಲ್ಸ್ ಬುಕ್ ಅಲ್ಲಿ ಹಾಕ್ತೇವೆ. ಗೂಡ್ಸ್ ರಿಟರ್ನ್ ಬೈ ಸುಂದರ್ ವರ್ತ್ ₹5,000. ಸೊ ಗೂಡ್ಸ್ ರಿಟರ್ನ್ ಮಾಡ್ತಾ ಇದ್ದಾರೆ. ಯಾರು ರಿಟರ್ನ್ ಮಾಡ್ತಾ ಇದ್ದಾರೆ? ಸುಂದರ್ ನಮಗೆ ರಿಟರ್ನ್ ಮಾಡ್ತಾರೆ. ಅಂದ್ರೆ ನಾವು ಯಾವಾಗ ಸೇಲ್ ಮಾಡಿರ್ತೀವಿ ಆಗ ನಮ್ಗೆ ಕಸ್ಟಮರ್ಸ್ ಗಳು ಏನ್ ಮಾಡ್ತಾರೆ, ಅದನ್ನ ಗೂಡ್ಸ್ ಅನ್ನ ರಿಟರ್ನ್ ಮಾಡ್ತಾರೆ. ಸೊ ಇದು ಯಾವಾಗ ಆಗುತ್ತೆ, ಸೇಲ್ಸ್ ಮಾಡಿದಾಗ ಏನಾಗುತ್ತೆ, ನಮ್ಗೆ ರಿಟರ್ನ್ಸ್ ಬರ್ತವೆ. ಸೊ ಇದನ್ನ ನಾವು ಸೇಲ್ಸ್ ಬುಕ್ ಅಲ್ಲಿ ಹಾಕ್ತೇವೆ. ನೆಕ್ಸ್ಟ್ ಒನ್, ಗೂಡ್ಸ್ ರಿಟರ್ನ್ ಟು ಪ್ರೇಮ್ ₹5,000. ನಾವು ಗೂಡ್ಸ್ ಅನ್ನ ರಿಟರ್ನ್ ಮಾಡ್ತಾ ಇದೀವಿ. ನಾವು ಗೂಡ್ಸ್ ಅನ್ನ ಯಾವಾಗ ರಿಟರ್ನ್ ಮಾಡ್ತೀವಿ, ನಾವು ಪರ್ಚೇಸ್ ಮಾಡಿದಾಗ. ಸೊ ನಾವು ಪರ್ಚೇಸ್ ಮಾಡಿದೀವಿ, ಅದನ್ನ ರಿಟರ್ನ್ ಮಾಡ್ತಾ ಇದೀವಿ. ಅದನ್ನ ನಾವು ಪರ್ಚೇಸಸ್ ರಿಟರ್ನ್ ಬುಕ್ ಅಲ್ಲಿ ಎಂಟ್ರಿ ಮಾಡ್ತೇವೆ. ನೆಕ್ಸ್ಟ್ ಒನ್, ಸೋಲ್ಡ್ ಓಲ್ಡ್ ನ್ಯೂಸ್ ಪೇಪರ್ಸ್ ಟು ಥಾಮಸ್. ಸೊ ಸೇಲ್ ಮಾಡ್ತಾ ಇದೀವಿ, ಸೇಲ್ಸ್ ಬುಕ್ ಅಲ್ಲಿ ಬರುತ್ತೆ. ನೆಕ್ಸ್ಟ್, ಪರ್ಚೇಸ್ ಗೂಡ್ಸ್ ಫ್ರಮ್ ನವಿ ಫಾರ್ ₹20,000. ಸೊ ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದೀವಿ, ಪರ್ಚೇಸ್ ಬುಕ್ ಅಲ್ಲಿ 20,000 ಬರುತ್ತೆ. ರಿಟರ್ನ್ ಗೂಡ್ಸ್ ವರ್ತ್ ₹3,000 ಟು ಮೋಹನ್. ಸೊ ರಿಟರ್ನ್ ಮಾಡ್ತಾ ಇದೀವಿ ಗೂಡ್ಸ್. ಸೊ ಯಾವಾಗ ರಿಟರ್ನ್ ಮಾಡ್ತೀವಿ, ನಾವು ಪರ್ಚೇಸ್ ಮಾಡಿದಾಗ ಅದನ್ನ ರಿಟರ್ನ್ ಮಾಡೋದಕ್ಕೆ ನಮ್ಗೆ ಬರುತ್ತೆ. ಸೊ ಹಾಗಾಗಿ ಪರ್ಚೇಸಸ್ ರಿಟರ್ನ್ ಬುಕ್ ಅಲ್ಲಿ ನಾವು ಅದನ್ನ ಬರೀತೇವೆ. ಬಾಟ್ ಗೂಡ್ಸ್ ಫ್ರಮ್ ಅಜಯ್ 6,500. ಸೊ ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದೀವಿ. ಸೊ ಪರ್ಚೇಸಸ್ ಬುಕ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಒನ್, ಅಲವೆನ್ಸ್ ಕ್ಲೇಮ್ಡ್ ಫ್ರಮ್ ಅಜಯ್ ಫಾರ್ ಶಾರ್ಟೇಜ್ ₹50. ಸೊ ಇಲ್ಲಿ ನಮಗೆ ಕ್ಯಾಶ್ ಟ್ರಾನ್ಸಾಕ್ಷನ್ ಬಂದಿದೆ. ಸೊ ಅದನ್ನ ನಾವು ಇಲ್ಲಿ ಸ್ಕಿಪ್ ಮಾಡ್ತಾ ಇದೀವಿ. ಸೊ ಹಾಗಾಗಿ ಇದನ್ನ ಬಿಡಬೇಕು. ಲಾಸ್ಟ್ ಒನ್, ಸೋಲ್ಡ್ ಗೂಡ್ಸ್ ಟು ಬಿಮಲ್ ₹2,000. ಸೊ ಸೇಲ್ಸ್ ಮಾಡಿದೀವಿ, ಸೇಲ್ಸ್ ಬುಕ್ ಅಲ್ಲಿ ಏನ್ ಮಾಡಬೇಕು, ₹2,000 ಅನ್ನ ಬರೀಬೇಕು. ಸೊ ಈ ತರ ನಮಗೆ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಸೊ ನಾನು ಸೊಲ್ಯೂಷನ್ ಹಾಕೊಂಡಿದ್ದೀನಿ, 4 ಬುಕ್ ಅನ್ನ ಹಾಕೊಂಡಿದ್ದೀನಿ. ಸೊ ಈಗ ಒಂದೊಂದನ್ನೇ ಸಾಲ್ವ್ ಮಾಡ್ತಾ ಹೋಗ್ತೀನಿ, ಎಂಟ್ರಿ ಮಾಡ್ತಾ ಹೋಗ್ತೀನಿ. ಸೊ ಸ್ಟೂಡೆಂಟ್ಸ್, ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋಣ. ಸೊ 4 ಬುಕ್ ಅನ್ನ ಹಾಕೊಂಡಿದ್ದೀನಿ. ಪರ್ಚೇಸಸ್ ಬುಕ್, ಸೇಲ್ಸ್ ಬುಕ್, ಪರ್ಚೇಸಸ್ ರಿಟರ್ನ್ಸ್ ಬುಕ್, ಸೇಲ್ಸ್ ರಿಟರ್ನ್ ಬುಕ್. ಸೊ ಪರ್ಚೇಸಸ್ ಬುಕ್ ಅಲ್ಲಿ ಫಾರ್ಮ್ಯಾಟ್ ಯಾವ ತರ ಇರುತ್ತೆ, ಡೇಟ್ ಕಾಲಮ್ ಇರುತ್ತೆ, ಇನ್ವಾಯ್ಸ್ ನಂಬರ್ ಕಾಲಮ್ ಇರುತ್ತೆ, ನೇಮ್ ಆಫ್ ಸಪ್ಲೈಯರ್ ಇರುತ್ತೆ, ಲೆಡ್ಜರ್ ಫೋಲಿಯೋ ಕಾಲಮ್ ಇರುತ್ತೆ, ಮತ್ತೆ ಅಮೌಂಟ್ ಕಾಲಮ್ ಇರುತ್ತೆ. ಸೆಕೆಂಡ್ ಒನ್, ಸೇಲ್ಸ್ ಬುಕ್, ಡೇಟ್ ಕಾಲಮ್ ಇರುತ್ತೆ,
ಔಟ್ವರ್ಡ್ ಇನ್ವಾಯ್ಸ್ ನಂಬರ್ ಇರುತ್ತೆ, ನೇಮ್ ಆಫ್ ಕಸ್ಟಮರ್ ಇರುತ್ತೆ, ಅಮೌಂಟ್ ಕಾಲಮ್ ಇರುತ್ತೆ. ನೆಕ್ಸ್ಟ್ ಒನ್ ಪರ್ಚೇಸಸ್ ರಿಟರ್ನ್ಸ್ ಬುಕ್, ಡೇಟ್ ಕಾಲಮ್ ಇರುತ್ತೆ, ಡೆಬಿಟ್ ನೋಟ್ ನಂಬರ್ ಇರುತ್ತೆ, ನೇಮ್ ಆಫ್ ಸಪ್ಲೈಯರ್ ಇರುತ್ತೆ, ಲೆಡ್ಜರ್ ಫೋಲಿಯೋ ಇರುತ್ತೆ, ಅಮೌಂಟ್ ಕಾಲಮ್. ಲಾಸ್ಟ್ ಒನ್ ಸೇಲ್ಸ್ ರಿಟರ್ನ್ ಬುಕ್, ಡೇಟ್ ಕಾಲಮ್, ಕ್ರೆಡಿಟ್ ನೋಟ್ ನಂಬರ್ ಇರುತ್ತೆ, ನೇಮ್ ಆಫ್ ಕಸ್ಟಮರ್, ಲೆಡ್ಜರ್ ಫೋಲಿಯೋ ಮತ್ತೆ ಅಮೌಂಟ್ ಕಾಲಮ್ ಇರುತ್ತೆ. ಸೊ ಈ ತರ ನಾವು ಫಾರ್ಮ್ಯಾಟ್ ಅನ್ನ ಹಾಕೊಳ್ಬೇಕು ಮೊದಲಿಗೆ. ಸೊ ಈಗ ನಾವೇನ್ ಮಾಡಬೇಕು, ಒಂದೊಂದು ಎಂಟ್ರೀಸ್ ಅನ್ನ ರೆಕಾರ್ಡ್ ಮಾಡ್ತಾ ಹೋಗ್ಬೇಕು. ಫಸ್ಟ್ ಒನ್ ಪರ್ಚೇಸ್ಡ್ ಗೂಡ್ಸ್ ಫ್ರಾಮ್ ಪ್ರೇಜ್ ಫಾರ್ ₹20,000 ಲೆಸ್ ಟ್ರೇಡ್ ಡಿಸ್ಕೌಂಟ್. ಸೊ ಇಲ್ಲಿ ಪರ್ಚೇಸ್ ಮಾಡ್ತಾ ಇದ್ದೀವಿ, ಕ್ರೆಡಿಟ್ ಟ್ರಾನ್ಸಾಕ್ಷನ್ ಇದೆ, ಪರ್ಚೇಸ್ ಮಾಡ್ತಾ ಇದೀವಿ, ಪರ್ಚೇಸ್ ಬುಕ್ ಅಲ್ಲಿ ಬರುತ್ತೆ. ಸೊ ಪ್ರೇಮ್ ಕಡೆಯಿಂದ ನಾವೇನ್ ಮಾಡ್ತಾ ಇದೀವಿ, ಪರ್ಚೇಸ್ ಮಾಡ್ತಾ ಇದೀವಿ ₹20,000 ಲೆಸ್ ಟ್ರೇಡ್ ಡಿಸ್ಕೌಂಟ್ 5%. ಸೊ ಇಲ್ಲಿ ಡೇಟ್ ಕಾಲಮ್ ಅಲ್ಲಿ ಡಿಸೆಂಬರ್ 1 ಇನ್ವಾಯ್ಸ್ ನಂಬರ್ ಡ್ಯಾಶ್. ಸೊ ಯಾರ ಕಡೆಯಿಂದ ಪರ್ಚೇಸ್ ಮಾಡ್ತಾ ಇದೀವಿ, ಪ್ರೇ. ಸೊ ಅಮೌಂಟ್ ಎಷ್ಟಿದೆ, 20,000 ಲೆಸ್ 5% ಡಿಸ್ಕೌಂಟ್, ಲೆಸ್ 5% ಡಿಸ್ಕೌಂಟ್. ಸೊ 20,000 ಅಲ್ಲಿ 5% ಮೈನಸ್ ಮಾಡಬೇಕು. ಸೊ ಹೇಗೆ ಮಾಡಬೇಕು, 20,000 ಇಂಟು 5 ಡಿವೈಡೆಡ್ ಬೈ 100 ಮಾಡಬೇಕು. ಸೊ ಎಷ್ಟು ಬರುತ್ತೆ ಅಮೌಂಟ್, 1,000 ರೂಪೀಸ್ ಬರುತ್ತೆ ಅಮೌಂಟ್. ಸೊ ಅದನ್ನ ಟೋಟಲ್ ಮಾಡ್ಕೊಳ್ಬೇಕು. ಸೊ ಅಮೌಂಟ್ ಕಾಲಮ್ ಅಲ್ಲಿ 19,000 ಅಮೌಂಟ್ ಅನ್ನು ಬರೀಬೇಕು. ಸೊ ಇದು ಫಸ್ಟ್ ಟ್ರಾನ್ಸಾಕ್ಷನ್ ನಾವು ಮಾಡಿದ್ವಿ. ಸೆಕೆಂಡ್ ಟ್ರಾನ್ಸಾಕ್ಷನ್ ಪರ್ಚೇಸ್ಡ್ ಗೂಡ್ಸ್ ಫ್ರಾಮ್ ಸುನಿ ಫಾರ್ ₹15,000 ಫಾರ್ ಕ್ಯಾಶ್. ಸೊ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿದೆ. ಸೊ ಇಲ್ಲಿ ನಾವು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅನ್ನ ಮಾತ್ರ ಎಂಟ್ರಿ ಮಾಡ್ತೀವಿ. ಸೊ ಕ್ಯಾಶ್ ಟ್ರಾನ್ಸಾಕ್ಷನ್ ಅನ್ನ ಸ್ಕಿಪ್ ಮಾಡ್ತಾ ಇದೀವಿ. ಸೊ ಅದಕ್ಕೆ ಇದನ್ನ ಬಿಡಬೇಕು. ನೆಕ್ಸ್ಟ್ ಒನ್ ಗೂಡ್ಸ್ ಸೋಲ್ಡ್ ಟು ಸುರೇಶ್ ಫಾರ್ ₹12,000. ಸೊ ಇಲ್ಲಿ ಸೇಲ್ಸ್ ಮಾಡ್ತಾ ಇದೀವಿ. ಸೊ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಸೊ ಇಲ್ಲೇನಿದೆ, ಡಿಸೆಂಬರ್ 5 ಇದೆ, ಸೋಲ್ಡ್ ಗೂಡ್ಸ್ ಅಂತ ಹೇಳ್ತಾರೆ. ಸೊ ಸೇಲ್ಸ್ ಮಾಡ್ತಾ ಇದೀವಿ, ಸೇಲ್ಸ್ ಬುಕ್ ಅಲ್ಲಿ ಬರುತ್ತೆ ಡಿಸೆಂಬರ್ 5. ಸೊ ಯಾರಿಗೆ ನಾವು ಸೇಲ್ ಮಾಡ್ತಾ ಇದ್ವಿ, ಸುರೇಶ್. ಸೊ ನೇಮ್ ಆಫ್ ಕಸ್ಟಮರ್ ಸುರೇಶ್, ಔಟ್ವರ್ಡ್ ಇನ್ವಾಯ್ಸ್ ನಂಬರ್ ಡ್ಯಾಶ್. ಸೊ ಸುರೇಶ್ಗೆ ಎಷ್ಟು ಕೊಡ್ತಾ ಇದ್ವಿ, 12,000 ರೂಪೀಸ್ ಕ್ರೆಡಿಟ್. ಸೊ 12,000 ಇನ್ ಅಮೌಂಟ್ ಕಾಲಮ್. ಸೊ ಈ ತರ ಬರೀಬೇಕು. ನೆಕ್ಸ್ಟ್ ಒನ್, ಸೊ ಇದನ್ನ ಮಾಡಿದ್ವಿ. ನೆಕ್ಸ್ಟ್ ಒನ್ ಸೋಲ್ಡ್ ಗೂಡ್ಸ್ ಟು ಕರೆಂಟ್ ₹35,000 ಲೆಸ್ ಡಿಸ್ಕೌಂಟ್ 10%. ಸೊ ಸೋಲ್ಡ್ ಅಂತ ಇದೆ, ಸೇಲ್ಸ್ ಮಾಡ್ತಾ ಇದೀವಿ. ಇದು ಕೂಡ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಸೊ ಕರೆಂಟ್ ಗೆ ನಾವು ಅದನ್ನ ಸೇಲ್ ಮಾಡ್ತಾ ಇದ್ದೀವಿ ಸೇಲ್ಸ್ ಬುಕ್ ಅಲ್ಲಿ. ಡಿಸೆಂಬರ್ ಡೇಟ್ ಬರೀಬೇಕು 8 ಡಿಸೆಂಬರ್ 8. ಔಟ್ವರ್ಡ್ ಇನ್ವಾಯ್ಸ್ ನಂಬರ್ ಡ್ಯಾಶ್. ಸೊ ಯಾರಿಗೆ ಕೊಡ್ತಾ ಇದೀವಿ, ಕರೆಂಟ್. ಅಮೌಂಟ್ 35,000 ಇನ್ನರ್ ಕಾಲಮ್ ಲೆಸ್ ಡಿಸ್ಕೌಂಟ್. ಹೌ ಮಚ್, 10% ಡಿಸ್ಕೌಂಟ್. ಸೊ 10% ಡಿಸ್ಕೌಂಟ್ ಮಾಡಿದ್ರೆ ಎಷ್ಟಾಗುತ್ತೆ, 10% ಡಿಸ್ಕೌಂಟ್ ಮಾಡಿದ್ರೆ 35,000 ಮೇಲೆ ಎಷ್ಟಾಗುತ್ತೆ, 3,500 ಆಗುತ್ತೆ. ಹೇಗೆ ಬರುತ್ತೆ, 35,000 ಇಂಟು 10 ಡಿವೈಡೆಡ್ ಬೈ 100 ಮಾಡಿದ್ರೆ 3,500. ಸೊ 3,500 ಅನ್ನ ಮೈನಸ್ ಮಾಡಿದ್ರೆ 31,500. ಅಮೌಂಟ್ ಕಾಲಮ್ ಅಲ್ಲಿ ಎಷ್ಟು ಬರೀಬೇಕು, 31,500. ನೆಕ್ಸ್ಟ್ ಒನ್, ಸೊ ಇದನ್ನ ಮಾಡಿದ್ವಿ. ನೆಕ್ಸ್ಟ್ ಒನ್ ಪರ್ಚೇಸ್ ಗೂಡ್ಸ್ ಫ್ರಾಮ್ ಮೋಹನ್ ಫಾರ್ 15,000 ಲೆಸ್ ಟ್ರೇಡ್ ಡಿಸ್ಕೌಂಟ್. ಸೊ ಪರ್ಚೇಸಸ್ ಮಾಡ್ತಾ ಇದೀವಿ, ಪರ್ಚೇಸ್ ಆಗಿದೆ. ಸೊ ಇಲ್ಲಿ ಬರಿತಾ ಇದೀವಿ ಪರ್ಚೇಸಸ್ ಡೇಟ್ ಏನಿದೆ, ಡಿಸೆಂಬರ್ 10. ಸೊ ಡಿಸೆಂಬರ್ 10 ಇನ್ವಾಯ್ಸ್ ನಂಬರ್ ಡ್ಯಾಶ್. ಸೊ ಯಾರ ಕಡೆಯಿಂದ ಪರ್ಚೇಸ್ ಮಾಡ್ತಾ ಇದೀವಿ, ಮೋಹನ್. ಸೊ ಮೋಹನ್, ಹೌ ಮಚ್ ಅಮೌಂಟ್, 15,000. There is a trade discount. So less discount, how much, 10%. ಸೊ ಇದು ಕೂಡ 10% ಡಿಸ್ಕೌಂಟ್ ಆಗಿದೆ. ಸೊ 15,000 ಇಂಟು 10 ಡಿವೈಡೆಡ್ ಬೈ 100 ಮಾಡಬೇಕು. ಸೊ ಪರ್ಸೆಂಟೇಜ್ ಎಷ್ಟು ಮಾಡುತ್ತೆ, 10% ಮಾಡಿದ್ರೆ 1,500 ಬರುತ್ತೆ. ಸೊ ಅದನ್ನ ಮೈನಸ್ ಮಾಡಿ ಅಮೌಂಟ್ ಕಾಲಮ್ ಅಲ್ಲಿ ಬರಬೇಕು. 13,500. ಸೊ ಈ ಎಂಟ್ರಿನ ನಾವು ಮಾಡಿದೀವಿ. ನೆಕ್ಸ್ಟ್ ಒನ್ ಡಿಸೆಂಬರ್ 30 ಸೋಲ್ಡ್ ಗೂಡ್ಸ್ ಟು ಸುಂದರ್ ಫಾರ್ ₹30,000. ಸೊ ಇಟ್ ಇಸ್ ದ ಸೇಲ್ಸ್. ಸೊ ಸೇಲ್ಸ್ ಬುಕ್ ಅಲ್ಲಿ ಬರುತ್ತೆ ಡಿಸೆಂಬರ್ 30. ಸೊ ಇಲ್ಲಿ ಡಿಸೆಂಬರ್ 30. ಸೊ ಯಾರಿಗೆ ನಾವು ಸೇಲ್ ಮಾಡ್ತಾ ಇದೀವಿ ಅದನ್ನ ಬರೀಬೇಕು, ಸುಂದರ್. ಸೊ ಸುಂದರ್, ಔಟ್ವರ್ಡ್ ಇನ್ವಾಯ್ಸ್ ನಂಬರ್ ಡ್ಯಾಶ್. ಸೊ ಎಷ್ಟು ಅಮೌಂಟ್ ಇದೆ, 30,000.
ಸೊ ಅಮೌಂಟ್ ಕಾಲಮ್ 30,000 rupees. ನೆಕ್ಸ್ಟ್ ಒನ್, ಸೊ ಇದನ್ನ ಮಾಡಿದೀವಿ. ನೆಕ್ಸ್ಟ್ ಒನ್, ಗೂಡ್ಸ್ ರಿಟರ್ನ್ ಬೈ ಸುಂದರ್ ವರ್ತ್ rupees 5,000. ಸೊ ಸುಂದರ್ ಏನ್ ಮಾಡ್ತಾ ಇದ್ದಾನೆ, ಗೂಡ್ಸ್ ಅನ್ನ ರಿಟರ್ನ್ ಮಾಡ್ತಾ ಇದ್ದಾನೆ. ಸೊ ಅವನು ಯಾವಾಗ ರಿಟರ್ನ್ ಮಾಡ್ತಾನೆ ನಮಗೆ ಗೂಡ್ಸ್ ಅನ್ನ, ನಾವು ಅವನಿಗೆ ಸೇಲ್ ಮಾಡ್ತೇವೆ. ಸೊ ಸೇಲ್ಸ್ ರಿಟರ್ನ್ ಆಗ್ತಾ ಇದೆ. ಸೇಲ್ಸ್ ರಿಟರ್ನ್ ಯಾರ ಕಡೆಯಿಂದ ಆಗ್ತಾ ಇದೆ, ಸುಂದರ್ ಕಡೆಯಿಂದ ಆಗ್ತಾ ಇದೆ. ಸೊ ಹಿ ಇಸ್ ಅ ಕಸ್ಟಮರ್ ಫಾರ್ ಅಸ್. ಸೊ 5,000 rupees ಇದೆ. ಸೊ ಸೇಲ್ಸ್ ಬುಕ್ ಅಲ್ಲಿ ನಾವು ಅದನ್ನ ರೆಕಾರ್ಡ್ ಮಾಡಬೇಕು. ಸೊ ಅಮೌಂಟ್ ಎಷ್ಟಿದೆ, ಸೊ ಡೇಟ್ ನೋಡಬೇಕು, 17 ಡಿಸೆಂಬರ್ 17 ಕ್ರೆಡಿಟ್ ನೋಟ್ ನಂಬರ್ ಡ್ಯಾಶ್. ಸೊ ಕ್ರೆಡಿಟ್ ನೋಟ್ ನಂಬರ್ ನಮಗೆ ಕೊಟ್ಟಿಲ್ಲ. ಸೊ ಯಾರ ಕಡೆಯಿಂದ ಬರ್ತಾ ಇದೆ, ಸುಂದರ್. ಸೊ ವಾಟ್ಸ್ ದ ಅಮೌಂಟ್, ಸೊ ಅಮೌಂಟ್ 5,000 rupees. ಸೊ ಅಮೌಂಟ್ ಕಾಲಮ್ ಅಲ್ಲಿ 5,000 rupees. ಸೊ ಅದನ್ನ ಬರಬೇಕು. ನೆಕ್ಸ್ಟ್ ಒನ್, ಗೂಡ್ಸ್ ರಿಟರ್ನ್ ಟು ಪೇ rupees 5,000. ಸೊ ನಾವು ಈಗ ಏನ್ ಮಾಡ್ತಾ ಇದೀವಿ, ಗೂಡ್ಸ್ ಅನ್ನ ರಿಟರ್ನ್ ಮಾಡ್ತಾ ಇದೀವಿ. ಸೊ ಅಂದ್ರೆ ಪರ್ಚೇಸಸ್ ರಿಟರ್ನ್ ಆಗ್ತಾ ಇದೆ. ಸೊ ಪರ್ಚೇಸ್ ಮಾಡಿದಾಗ ನಾವು ಗೂಡ್ಸ್ ಅನ್ನ ಇನ್ನೊಬ್ಬರಿಗೆ ರಿಟರ್ನ್ ಮಾಡಬಹುದು, ನಮ್ಮ ಸಪ್ಲೈಯರ್ಗೆ ನಾವು ರಿಟರ್ನ್ ಮಾಡಬಹುದು. ಸೊ ಪರ್ಚೇಸಸ್ ರಿಟರ್ನ್ ಬುಕ್ ಅಲ್ಲಿ ಬರುತ್ತೆ. ಸೊ ಡೇಟ್ ನೋಡಬೇಕು, ಡಿಸೆಂಬರ್ 20, ಡೇಟ್ ಕಾಲಮ್ ಡಿಸೆಂಬರ್ 20, ಡೆಬಿಟ್ ನೋಟ್ ನಂಬರ್ ಡ್ಯಾಶ್. ಸೊ ಹೂ ಇಸ್ ದ ಸಪ್ಲೈಯರ್, Freight. So Freight, what's the amount, 5,000 rupees. So 5,000 in amount column. Next one, December 22, sold goods, sold old newspapers to Thomas rupees 200. So sales ಮಾಡ್ತಾ ಇದೀವಿ, ಸೇಲ್ಸ್ ಬುಕ್ ಅಲ್ಲಿ ಬರುತ್ತೆ. ಯಾರಿಗೆ ಸೇಲ್ಸ್ ಮಾಡ್ತಾ ಇದೀವಿ, ಥಾಮಸ್. ಸೊ ಡಿಸೆಂಬರ್ 22, outward invoice number dash to Thomas rupees 200. To Thomas rupees 200. So ಈ ಎಂಟ್ರಿ ಮಾಡಿದೀವಿ. ನೆಕ್ಸ್ಟ್ ಒನ್, ಡಿಸೆಂಬರ್ 25, purchased goods from Naveen for rupees 20,000. ಸೊ ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದೀವಿ, ಪರ್ಚೇಸ್ ಬುಕ್ ಅಲ್ಲಿ ಬರುತ್ತೆ, ಫ್ರಾಮ್ ನವೀನ್. ಸೊ ಡಿಸೆಂಬರ್ 25, invoice number dash, name of supplier Naveen. So what is the amount, 20,000. So 20,000 in amount column. So ಈ ಎಂಟ್ರಿಯನ್ನು ಮಾಡಿದೀವಿ. ನೆಕ್ಸ್ಟ್ ಒನ್, ಡಿಸೆಂಬರ್ 28, returned goods worth rupees 3,000 to Mohan. ಸೊ ಗೂಡ್ಸ್ ಅನ್ನ ರಿಟರ್ನ್ ಮಾಡ್ತಾ ಇದ್ವಿ. ಸೊ ನಮ್ಮ ಸಪ್ಲೈಯರ್ ಯಾರಿದ್ದಾರೆ, ಮೋಹನ್. ಸೊ ಅವನಿಗೆ ಏನ್ ಮಾಡ್ತಾ ಇದ್ವಿ, ಗೂಡ್ಸ್ ಅನ್ನ ವಾಪಸ್ ಕಳಿಸ್ತಾ ಇದೀವಿ. ಸೊ ಇದೇನಾಗುತ್ತೆ, ಪರ್ಚೇಸಸ್ ರಿಟರ್ನ್ ಆಗುತ್ತೆ. ನಾವು ಪರ್ಚೇಸ್ ಮಾಡಿದಾಗ ಅದನ್ನ ರಿಟರ್ನ್ ಮಾಡ್ತೀವಿ. ಸೊ ಇಲ್ಲಿ ರಿಟರ್ನ್ ಗೂಡ್ಸ್ ಟು ವರ್ಕ್, ರಿಟರ್ನ್ ಗೂಡ್ಸ್ ವರ್ತ್ rupees 3,000 ಇದೆ. ಸೊ ಡೇಟ್ ನೋಡಬೇಕು, 28 ಇದೆ. ಸೊ ಇಲ್ಲಿ ಬರುತ್ತೆ ಡಿಸೆಂಬರ್ 28. ಸೊ ಡೆಬಿಟ್ ನೋಟ್ ನಂಬರ್ ಡ್ಯಾಶ್. ಸೊ ಯಾರಿಗೆ ನಾವು ರಿಟರ್ನ್ ಮಾಡ್ತಾ ಇದೀವಿ, ಟು ಮೋಹನ್. ಸೊ ಎಷ್ಟು ಅಮೌಂಟ್ ಇದೆ, 3,000. ಸೊ 3,000 in amount column, 3,000. ನೆಕ್ಸ್ಟ್ ಒನ್, ಡಿಸೆಂಬರ್ 30, bought goods from Ajay rupees 6,500. ಸೊ ಗೂಡ್ಸ್ ಅನ್ನ ತಗೊಂಡ್ ಬಂದಿದೀವಿ ಅಂದ್ರೆ ಪರ್ಚೇಸ್ ಮಾಡಿದೀವಿ. ಸೊ it will come in, it will appear in purchases book. ಸೊ ಯಾರ ಕಡೆಯಿಂದ ಪರ್ಚೇಸ್ ಮಾಡ್ತಾ ಇದೀವಿ, ಅಜಯ್. ಸೊ ಡೇಟ್ ಡಿಸೆಂಬರ್ 30, invoice number dash. So who is the supplier, Ajay. So 6,500, amount column 6,500. Next one, December 31st, allowances claimed from Ajay for shortage rupees 50. ಸೊ ಇಲ್ಲಿ ಏನಾಗ್ತಾ ಇದೆ, ಒಂದು ಕ್ಲೇಮ್ ಮಾಡ್ತಾ ಇದ್ದಾರೆ, ಕಸ್ಟಮರ್ ಇಲ್ಲಿ ಕ್ಲೇಮ್ ಮಾಡ್ತಾ ಇದ್ದಾರೆ. ಸೊ ಅಂದ್ರೆ ನಾವೇ ಕಸ್ಟಮರ್ ಆಗಿದ್ದೀವಿ, ನಾವು ಕ್ಲೇಮ್ ಮಾಡ್ತಾ ಇದೀವಿ ಫಾರ್ ದ ಶಾರ್ಟೇಜ್ ಆಫ್ ಗೂಡ್ಸ್. ಸೊ ಅವರು ನಮ್ಗೆ ಏನ್ ಮಾಡ್ತಾ ಇದ್ದಾರೆ, 50 rupees ಅನ್ನ ಅವ್ರು ಕೊಡ್ತಾ ಇದ್ದಾರೆ ನಮ್ಗೆ. ಸೊ ಇದು ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿದೆ. ಸೊ ಇದನ್ನ ನಾವು ಏನ್ ಮಾಡ್ತಾ ಇದೀವಿ, ಸ್ಕಿಪ್ ಮಾಡ್ತಾ ಇದೀವಿ. ಸೊ ಇದನ್ನ ಆಲ್ರೆಡಿ ನಾನು ನಿಮ್ಗೆ ಹೇಳಿದೀನಿ ಸ್ಕಿಪ್ ಮಾಡಬೇಕು ಅಂತ. ಸೊ ಇದನ್ನ ಸ್ಕಿಪ್ ಮಾಡ್ತಾ ಇದೀವಿ. ಸೊ ಇದು ಯಾವುದೇ ಬುಕ್ ಅಲ್ಲಿ ಬರೋದಿಲ್ಲ, ಅಪಿಯರ್ ಆಗೋದಿಲ್ಲ. ನೆಕ್ಸ್ಟ್ ಒನ್, ಲಾಸ್ಟ್ ಒನ್, ಡಿಸೆಂಬರ್ 31st, sold goods to Bimal rupees 2,000. ಸೊ ಸೇಲ್ಸ್ ಅನ್ನ ಮಾಡ್ತಾ ಇದೀವಿ, ಸೇಲ್ಸ್ ಬುಕ್ ಅಲ್ಲಿ ಬರುತ್ತೆ ಡಿಸೆಂಬರ್ 31st. ಸೊ ಇಲ್ಲಿ ಬರುತ್ತೆ ಡಿಸೆಂಬರ್ 31st. ಸೊ ಔಟ್ವರ್ಡ್ ಇನ್ವಾಯ್ಸ್ ನಂಬರ್ ಡ್ಯಾಶ್. ಸೊ ಯಾರಿಗೆ ಕೊಡ್ತಾ ಇದೀವಿ, ಬಿಮಲ್ rupees 2,000. ಬಿಮಲ್ rupees 2,000. ಸೊ ಇಲ್ಲಿಗೆ ಎಲ್ಲ ಟ್ರಾನ್ಸಾಕ್ಷನ್ ಗಳನ್ನ ನಾವು ರೆಕಾರ್ಡ್ ಮಾಡಿದೀವಿ. ಈಗ ನಾವೇನ್ ಮಾಡಬೇಕು, ಎಲ್ಲಾ ಬುಕ್ಸ್ ಗಳನ್ನ ಕ್ಲೋಸ್ ಮಾಡಬೇಕು. ಸೊ ಫಸ್ಟ್ ಗೆ ಪರ್ಚೇಸ್ ಬುಕ್ ಅನ್ನ ಮಾಡಬೇಕು, ಆನಂತರ ಸೇಲ್ಸ್ ಬುಕ್, ಆನಂತರ ಪರ್ಚೇಸಸ್ ರಿಟರ್ನ್ ಬುಕ್ ಮತ್ತೆ ಸೇಲ್ಸ್ ರಿಟರ್ನ್ ಬುಕ್. ಸೊ ಈ ತರ ಮಾಡ್ತಾ ಹೋಗ್ಬೇಕು.
ಸೊ ಫಸ್ಟ್ ಒನ್ ಇಲ್ಲಿ ಟೋಟಲ್ ಅಂತ ಬರೀಬೇಕು. ಸೊ ಪರ್ಚೇಸಸ್ ಬುಕ್ ಟೋಟಲ್ ಮಾಡಬೇಕು. 19,000 ಪ್ಲಸ್ 13,000 20,000 ಪ್ಲಸ್ 6,500. ಸೊ ಇಲ್ಲಿ 20,000 40,000 59,000 ಆಗುತ್ತೆ. ಪರ್ಚೇಸ್ ಬುಕ್ ಟೋಟಲ್ ಎಷ್ಟಾಗುತ್ತೆ? 59,000 ಆಗುತ್ತೆ. ಸೆಕೆಂಡ್ ಒನ್ ಸೇಲ್ಸ್ ಬುಕ್. ಸೊ ಸೇಲ್ಸ್ ಬುಕ್ ಅನ್ನು ಟೋಟಲ್ ಮಾಡಬೇಕು. 30,000 32,000 62,000 63,500 63,500 64,000 sorry 63,500 73,500 73,500 plus 2,000 75,500 plus 200. So ಎಷ್ಟಾಗುತ್ತೆ ಟೋಟಲ್? 75,700 ಆಗುತ್ತೆ ಸೇಲ್ಸ್ ಟೋಟಲ್. ಸೊ ಟೋಟಲ್ ಸೇಲ್ಸ್ ಎಷ್ಟಾಗಿದೆ? 75,300. 30,000 plus 31,000 61,500 plus 12,000 73,500 plus 2,000 75,500 plus 200 75,700. ಸೊ ಈ ತರ ಮಾಡಬೇಕು. ನೆಕ್ಸ್ಟ್ ಪರ್ಚೇಸಸ್ ರಿಟರ್ನ್ಸ್ ಬುಕ್. ಸೊ ಎರಡು ಎಂಟ್ರೀಸ್ ಇದಾವೆ, 5,000 ಮತ್ತೆ 3,000. ಸೊ ಟೋಟಲ್ ಪರ್ಚೇಸಸ್ ರಿಟರ್ನ್ಸ್ ವಿಲ್ ಬಿ 8,000. ಸೊ ಅಮೌಂಟ್ ಕಾಲಮ್ ಅಲ್ಲಿ ಟೋಟಲ್ ಅಮೌಂಟ್ ಕಾಲಮ್ ಅಲ್ಲಿ 8,000. ಲಾಸ್ಟ್ ಒನ್ ಸೇಲ್ಸ್ ರಿಟರ್ನ್ ಬುಕ್. ಸೊ ಒಂದೇ ಎಂಟ್ರಿ ಇದೆ 5,000 rupees. ಸೊ ಟೋಟಲ್ ಎಷ್ಟಾಗುತ್ತೆ? 5,000 ಆಗುತ್ತೆ ಸೇಲ್ಸ್ ರಿಟರ್ನ್ ಟೋಟಲ್. ಸೊ ಈ ತರ ನಾವೇನ್ ಮಾಡಬೇಕು, ನಿಮ್ಗೆ ಎಲ್ಲಾ ಸಬ್ಸಿಡರೀಸ್ ಬುಕ್ ಗಳನ್ನ ಒಂದೇ ಎಂಟ್ರಿಯಲ್ಲಿ ಒಂದೇ ಕ್ವಶನ್ ಅಲ್ಲಿ ಕೊಟ್ಟರೆ ನೀವೇನ್ ಮಾಡಬೇಕು, ಬೇರೆ ಬೇರೆ ಸಬ್ಸಿಡರಿ ಬುಕ್ಸ್ ಅನ್ನ ಅಲ್ಲಿ ಮೊದಲಿಗೆ ಫಾರ್ಮ್ಯಾಟ್ ಅನ್ನ ಹಾಕೊಳ್ಬೇಕು. ಪರ್ಚೇಸಸ್ ಬುಕ್, ಸೇಲ್ಸ್ ಬುಕ್, ಪರ್ಚೇಸಸ್ ರಿಟರ್ನ್ಸ್ ಬುಕ್ ಅಂಡ್ ಸೇಲ್ಸ್ ರಿಟರ್ನ್ ಬುಕ್ಸ್. ಸೊ ಈ ತರ ನಾವು ಹಾಕೊಳ್ಬೇಕು. ಸೊ ಅದು ಆ ಟ್ರಾನ್ಸಾಕ್ಷನ್ಸ್ ಗಳು ಎಲ್ಲಿ ಬರ್ತಾವೆ, ಯಾವ ಬುಕ್ ನಲ್ಲಿ ಬರ್ತಾವೆ ಅದನ್ನ ಏನ್ ಮಾಡ್ಬೇಕು, ಈ ತರ ಎಂಟ್ರೀಸ್ ಮಾಡ್ತಾ ಹೋಗ್ಬೇಕು. ಸೊ ಇದಿಷ್ಟು ನಿಮ್ಗೆ ಪ್ರಾಬ್ಲಮ್ಸ್ ಅನ್ನ ಕೇಳ್ತಾರೆ. ಸೊ ಈ ತರ ಪ್ರಾಬ್ಲಮ್ಸ್ ಅನ್ನ ನಿಮ್ಗೆ 12 ಮಾರ್ಕ್ಸ್ ಗೆ ಕೇಳ್ತಾರೆ. ಅಥವಾ ನಿಮ್ಗೆ ಏನ್ ಮಾಡ್ತಾರೆ, ಒಂದೇ ಸಬ್ಸಿಡರಿ ಬುಕ್ ಕೇಳ್ತಾರೆ. ಪರ್ಚೇಸ್ ಬುಕ್ ಆದ್ರೂ ಕೇಳ್ಬೋದು, ಸೇಲ್ಸ್ ಬುಕ್ ಆದ್ರೂ ಕೇಳ್ಬೋದು. ಸೊ ಇದರಲ್ಲಿ ಏನ್ ಮಾಡ್ತಾರೆ, ನಿಮ್ಗೆ ಜಾಸ್ತಿ ಅಡ್ಜಸ್ಟ್ಮೆಂಟ್ ಇರೋ ಪ್ರಾಬ್ಲಮ್ಸ್ ಅನ್ನ ನಿಮ್ಗೆ 12 ಮಾರ್ಕ್ಸ್ ಕ್ವಶನ್ ಗೆ ಕೇಳ್ತಾರೆ. ಸೊ ಈಗಾಗಲೇ ನಿಮ್ಗೆ ಎರಡು ಪ್ರಾಬ್ಲಮ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಮಾಡೆಲ್ ಕ್ವಶನ್ ಪೇಪರ್ 1 ಮತ್ತೆ 2 ಅಲ್ಲಿ ಕೊಟ್ಟಿದ್ದಾರೆ. ಸೊ ಕ್ವಶನ್ ಪೇಪರ್ 1 ಅಲ್ಲಿ ಇರೋ ಪ್ರಾಬ್ಲಮ್ ಅನ್ನ, ಸೊ ಈ ತರ ಇದೆ ಪ್ರಾಬ್ಲಮ್. ಸೊ ಇದನ್ನ ಸಾಲ್ವ್ ಮಾಡಿದ್ದೀನಿ. ಸೊ ಇದು ಮಾಡೆಲ್ ಕ್ವಶನ್ ಪೇಪರ್ 1 ಅಲ್ಲಿ ಇರೋ ಪ್ರಾಬ್ಲಮ್. ಸೊ ಇನ್ನೊಂದಿದೆ ಮಾಡೆಲ್ ಕ್ವಶನ್ ಪೇಪರ್ 2 ನಲ್ಲಿ ಇದೆ ಪ್ರಾಬ್ಲಮ್. ಸೊ ಅದು ಸೇಲ್ಸ್ ಬುಕ್ ಮೇಲೆ ಇದೆ. ಸೊ ಒಂದೇ ಸಬ್ಸಿಡರಿ ಬುಕ್ ಮೇಲೆ ಇದೆ. ಆ ತರ ನಿಮ್ಗೆ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿದೀನಿ ಈಗ ಆಲ್ರೆಡಿ. ಸೊ ಅದನ್ನ ಒಂದ್ಸತಿ ನೋಡ್ಕೊಳ್ಳಿ. ಸೊ ಇದರಲ್ಲಿ ನಿಮ್ಗೆ ಯಾವುದೇ ತರಹದ ಡೌಟ್ಸ್ ಇದ್ದಲ್ಲಿ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ ಯು.